ನಮಸ್ಕಾರ ಸ್ನೇಹಿತರೆ. ಬಾಲಿವುಡ್ ನಟಿ ಮೌನಿ ರಾಯ್ ಇತ್ತೀಚೆಗೆ ತಮ್ಮ ಪ್ರಯಾಣದ ಸಮಯದಲ್ಲಿ ಆದಂತಹ ಒಂದು ಭಯಾನಕ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಮಧ್ಯರಾತ್ರಿಯಲ್ಲಿ ಅಪರಿಚಿತನೊಬ್ಬ ತನ್ನ ಹೋಟೆಲ್ ಕೋಣೆಯ ಬಾಗಿಲನ್ನ ತೆರೆಯಲು ಪ್ರಯತ್ನಿಸಿದಾಗ ಆದ ಘಟನೆ ಬಗ್ಗೆ ಅವರು ಹೇಳಿದ್ದಾರೆ. ತಮ್ಮ ಮುಂಬರುವ ಚಿತ್ರ ದಿ ಭೂತ್ನಿಯ ಪ್ರಚಾರದಲ್ಲಿ ನಿರತರಾಗಿರುವ ನಟಿ ಯಾರೋ ಕೋಣೆಯೊಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿರುವುದನ್ನ ಗಮನಿಸಿ ಕಿರುಚಲು ಪ್ರಾರಂಭಿಸಿದರು ಎಂದು ಹೇಳಿದ್ದಾರೆ. ಬಾಲಿವುಡ್ ಬಬಲ್ ಜೊತೆಗಿನ ಸಂಭಾಷಣೆಯ ಸಮಯದಲ್ಲಿ ಈ ಅಹಿತಕರ ಘಟನೆಯ ಬಗ್ಗೆ ಮಾತನಾಡಿದ ಮೌನಿ, ನಾನು ಒಂದು ಸಣ್ಣ ಪಟ್ಟಣದಲ್ಲಿದ್ದೆ. ನನಗೆ ನಿಖರವಾಗಿ ಯಾವುದು ಎನ್ನುವುದು ನೆನಪಿಲ್ಲ. ಆದರೆ ಅಲ್ಲಿ ಯಾರೋ ನಿಜವಾಗಿಯೂ ಕೀಲಿಯನ್ನ ಕದ್ದು ನನ್ನ ಕೋಣೆಯನ್ನ ತೆರೆಯಲು ಪ್ರಯತ್ನಿಸಿದರು ಎಂದಿದ್ದಾರೆ. ಅದೃಷ್ಟವಶಾತ್ ನಾನು ಒಬ್ಬಂಟಿಯಾಗಿರಲಿಲ್ಲ. ನಾನು ನನ್ನ ಮ್ಯಾನೇಜರ್ ಜೊತೆಗಿದ್ದೆ. ಏನಾಗುತ್ತಿದೆ ಎಂದು ನನಗೆ ಅರಿವಾದಾಗ ನಾವು ಕಿರುಚಲು ಪ್ರಾರಂಭಿಸಿದೆವು ಎಂದು ನಟಿ ರಿವೀಲ್ ಮಾಡಿದ್ದಾರೆ. ನಂತರ ನಾವು ರಿಸೆಪ್ಷನ್ಗೆ ಕರೆ ಮಾಡಲು ಪ್ರಯತ್ನಿಸಿದೆವು. ಅವರು ಆಕಸ್ಮಿಕವಾಗಿ ಅದು ಹೌಸ್ ಕೀಪಿಂಗ್ ಆಗಿರಬಹುದು ಎಂದು ಹೇಳಿದರು. ನಾನು ಅವರನ್ನ ಹೌಸ್ ಕೀಪಿಂಗ್ಗಳು ಯಾರು ಬಾಗಿಲು ಬಡಿಯದೆ ಗಂಟೆ ಬಾರಿಸದೆ ಮತ್ತು ರಾತ್ರಿ 12:30ಕ್ಕೆ ಬಾಗಿಲು ತೆರೆಯಲು ಬರುತ್ತಾರೆ ಎಂದು ಹೇಳಿದೆ. ಗೋಲ್ಡ್ ಮತ್ತು ಬ್ರಹ್ಮಾಸ್ತ್ರದಂತಹ ಕಾರ್ಯಕ್ರಮಗಳು ಮತ್ತು ಚಲನಚಿತ್ರದಲ್ಲಿನ ಕೆಲಸಕ್ಕಾಗಿ ಹೆಸರುವಾಸಿಯಾದ ನಟಿ ಮೌನಿ ರಾಯ್ ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಹೋಟೆಲ್ನವರು ವಿವರಣೆ ಸಮಾಧಾನ ತರಲಿಲ್ಲ ಎಂದ ನಟಿ ತಿಳಿಸಿದ್ದಾರೆ. ಗಂಭೀರ ಭದ್ರತಾ ಉಲ್ಲಂಘನೆಯ ಬಗ್ಗೆ ಅವರ ಅಸಡ್ಡೆ ಮನೋಭಾವವನ್ನ ಪ್ರಶ್ನಿಸಿ ಅವರು ಹೋಟೆಲ್ ಸಿಬ್ಬಂದಿಯನ್ನ ಎದುರಿಸಿದರು ಎಂದು ಮೌನಿ ರಾಯ್ ಹೇಳಿದ್ದಾರೆ. ಕೆಲಸದ ಮುಂಭಾಗದಲ್ಲಿ ಮೌನಿ ಈಗ ತಮ್ಮ ಮುಂದಿನ ಚಿತ್ರ ದಿ ಭೂತ್ನಿ ಬಿಡುಗಡೆಗೆ ಸಜ್ಜಾಗುತ್ತಿದ್ದಾರೆ. ಚಿತ್ರದಲ್ಲಿ ಅವರು ಮೊಹಬ್ಬತ್ ಎಂಬ ಪ್ರೇತದ ಪಾತ್ರವನ್ನ ನಿರ್ವಹಿಸಲಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.